ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಕೊಳ್ಕ ಇವನು ಚಾನ ಮಾಡಿಸ್ಬೇಕು, ಇನ್ನೂ ಚಾನ ಮಾಡಿಲ್ಲ ಇವತ್ತು 11 ಆದ್ರೂ. ಸೊ ಇವತ್ತು ಸುನಿಲ್ ಹೋಗಿದ್ದು ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಇಲ್ಲ, ಬಟ್ ಆದರೂ ಮಾಡ್ತಾಯಿದ್ದೀನಿ. ಏನೋ ಒಂಥರ ಸುನಿಲ್ ಅವ್ರ ಡ್ಯೂಟಿಗೆ ಹೋದ್ಮೇಲೆ ಒಂದು ವಾರ ನನಗೆ ಮೆಂಟಲಿ ಒಂಥರ ಸ್ಟ್ರೆಸ್ ಥರ ಫೀಲ್ ಆಗ್ತಾ ಇರುತ್ತೆ. ಅಂದರೆ ಏನು ಮಾಡಬೇಕು ಅಂತ, ಏನು ಮಾಡೋದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಏನೋ ಒಂಥರ ಬೇಜಾರು ಈ ಥರ ಆಗ್ತಾ ಇರುತ್ತೆ. ಬಟ್ ಏನು ಮಾಡೋದೆಲ್ಲ ಮಾಡಲೇಬೇಕು. ಸುನಿಲ್ ಅವರು ಬಂದಿದ್ದು 18 ಡೇಸ್ ಅಷ್ಟೇನೆ. ಪಾಪ ಕಿವಿ ಚೂಸ್ಬೇಕಿತ್ತಲ್ಲ, ಹಾಗಾಗಿ ಲೀವಿಗೆ ಬಂದಿದ್ದರು. ಲೀವ್ ಕೊಟ್ಟಿರಲಿಲ್ಲ ಅವರಿಗೆ ಜಾಸ್ತಿ, 1 ಮಂತ್. ಅಲ್ಲ ಮೊನ್ನೆ ಇವನಿಗೇನು ಅಷ್ಟು ಗೊತ್ತಾಗಲ್ಲ ಅವ್ರ ಪಪ್ಪ ಇಲ್ಲಿಲ್ಲ ಅಂತಂದರೆ. ಬುಜ್ಜಿ ಅಂತೂ ಲಿಟ್ರಲಿ ಅವ್ರ ಪಪ್ಪ ಹೋಗಿದ್ದು 1 ವಾರದವರೆಗೂ ಅಳ್ತಾನೆ ಇರ್ತಾನೆ. ನಮ್ಮ ಪಪ್ಪ ಬೇಕು, ನಮ್ಮ ಪಪ್ಪ ಇದ್ದಿದ್ರೆ ನನ್ನ ವಾಕಿಗೆ ಕರ್ಕೊಂಡು ಹೋಗ್ತಿದ್ರು, ಆಟ ಆಡೋಕೆ ಹೋಗ್ತಿದ್ವಿ, ಅದು ತಿಂತಿದ್ವಿ ಇದು ತಿಂತಿದ್ವಿ ಅಂದ್ಕೊಂಡು. ಮಕ್ಕಳು ಗೊತ್ತಲ್ಲ, ಅವ್ನ ಫ್ರೆಂಡ್ಸ್ ನೋಡ್ತಾನೆ, ಅವ್ರ ಫ್ರೆಂಡ್ಸ್ ಪೇರೆಂಟ್ಸ್ ನೋಡ್ತಾನೆ. ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅವರ ನೈಟ್ ಬಂದ್ಬಿಟ್ಟು ಅವರ ಅಪ್ಪನೇ ಬಂದು ಆಟ ಆಡಿಸ್ತಾ ಇರ್ತಾರೆ, ಅವ್ನ ಫ್ರೆಂಡ್ಸ್ ಅಪ್ಪಂದಿರೋ. ಸೊ ಅದನ್ನು ನೋಡಿ ಅವ್ನಿಗೂ ಮನಸ್ಸಿಗೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಅವ್ನು ಆಟ ಆಡೋಕ್ಕೇ ಹೋಗ್ತಾ ಇಲ್ಲ. ಫಸ್ಟ್ ಡೇ ಅವ್ರ ಪಪ್ಪ ಹೋಗಿದ್ದು ಸಂಜೆ ನಾನೇ ಕಳಿಸ್ದೆ. ಒಂದು 10 ಮಿನಿಟ್ಸ್ ಇದ್ದು ಬಂದುಬಿಟ್ಟ. ಆವತ್ತಿಂದ ಅವ್ನು ಹೋಗ್ತಾನೆ ಇಲ್ಲ ಆಟ ಆಡೋದಕ್ಕೆ. ಬಟ್ ಮಕ್ಕಳಿಗೆಲ್ಲ ತಿಳುವಳಿಕೆ ಬರ್ತಾ ಅವ್ರಿಗೂ ಅನ್ನಿಸ್ತಾ ಇರುತ್ತೆ, ಸೊ ನಮ್ಮ ಪಪ್ಪನೂ ಇಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆರ್ಮಿ ಲೈಫು ದೂರ ಬಿಟ್ಟಿರೋರ್ಗೇನೆ ಎಲ್ಲ ಗೊತ್ತು ಅಂತಾರಲ್ಲ, ಹಾಗೆ ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಅಂದ್ರೂ ಬಟ್ ಸಮ್ ಸಿಚುವೇಷನಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗಿಬಿಡುತ್ತೆ. ಬಟ್ ಏನು ಮಾಡೋಂಗಿಲ್ಲ. ಇವಾಗ ಅಡುಗೆ ಮಾಡಬೇಕು, ಬಂಗಾರಿಗೆ ಊಟ ತಿನ್ನಿಸ್ಬೇಕು ಹಿಂಗೆ ಸರಿ ಮಾಡಬೇಕು. ಮತ್ತು ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಂಡೇನೂ ಏನೂ ಮಾಡಲಿಲ್ಲ, ನಮ್ಮ ಮನೇಲಿ ಏನೂ ಮಾಡಲಿಲ್ಲ ನಾನ್ ವೆಜ್. ಏನೋ ಒಂಥರ ಬೇಜಾರಿಗೆ ಸುನಿಲು ಹೋದ್ರಲ್ಲ ಅಂತ ಅಂದ್ಬಿಟ್ಟು ಏನೂ ಮಾಡಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡಿ. ಆ್ಯಂಡ್ ಮದುವೆಗೆ ತಗೊಂಡಿರೋ ಒಂದಷ್ಟು ಸ್ಯಾರಿಗಳಿದ್ದಾವೆ, ಆ್ಯಂಡ್ ಅದನ್ನೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ವರ್ಕ್ ಮಾಡಿಸೋದಕ್ಕೆ ಕೊಡಬೇಕು. ನೋಡೋಣ ಈ ವೀಕಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಮದುವೆ ಕೂಡ ಹತ್ರ ಬರ್ತಾ ಇರೋದ್ರಿಂದ ಆದಷ್ಟು ಬೇಗ ಸ್ಟಿಚಿಂಗ್ ಮಾಡಿಸ್ಕೋಬೇಕು. ಆ್ಯಂಡ್ ಯಾವುದೆಲ್ಲ ಸ್ಯಾರಿ ತೊಗೊಂಡಿದ್ದೀವಿ ಅಂತ ನಾನು ತೋರಿಸ್ತೀನಿ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ, ಫಾಲೋ ಮಾಡಿಲ್ಲ ಅಂದರೆ. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆಯಿತಾ? ಬಾಯ್ ಹೇಳು ಬಂಗಾರಿ, ಬಾಯ್ ಹೇಳು ಕೊಳ್ಕೊಂಬರಿ, ಬಾಯ್ ಹೇಳು. ಸೊ ಬನ್ನಿ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೋತೀನಿ. ಅದಂದರೆ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಕನ್ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಬಿಟ್ರೆ ಇವನಿಗೂ ಊಟ ತಿನ್ನಿಸಿ ಪರಮ್ಗೂ ಆಮೇಲೆ ಅಡುಗೆ ಮಾಡಿಬಿಡೋಣ. ಅಲ್ಲಲ್ಲೇ ಹಂಗೆ ಮಾಡ್ಕೊಬೇಡ. ಆಟ ಆಡ್ತಾನೆ ಇವಾಗ ವಾಕರಲ್ಲಿ. ಬನ್ನಿ. ಮತ್ತು ಸಮ್ಮರ್ ಶುರು ಆಯಿತು ಅಂತಂದರೆ ಎಷ್ಟು ಬಿಸಿಲಿರುತ್ತೆ ಅಂತ ಗೊತ್ತು. ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಇರುವಾಗ ಐ ಥಿಂಕ್ ಅಕ್ಷಯ ತೃತೀಯದಲ್ಲೇನೆ ತಗೊಂಡಿದ್ದು ಅನಿಸುತ್ತೆ. ಸೊ ಅದು ಇವಾಗ ಯೂಸ್ ಆಗ್ತಿದೆ. ಏನೋ ಒಂಥರ ತಣ್ಣಗಿರುತ್ತೆ. ಸೀರಿಯಸ್ಲಿ ಫ್ರಿಡ್ಜ್ ಬೇಡ ಈ ನೀರು ಮುಂದೆ ಅಂತ ಅನಿಸುತ್ತೆ, ಅಷ್ಟು ತಣ್ಣಗಿರುತ್ತೆ. ನಾವು ಯಾವಾಗ ಬೇಕು ಅವಾಗೆಲ್ಲ ಫಿಲ್ ಮಾಡ್ಕೊಂಡಿರ್ತಾ ಇರ್ತೀವಿ. ಅಂದರೆ ಇದು ಸ್ವಲ್ಪ ಹಂಗೆ ಅದು ಬೆವ್ರದಂಗೆ ಆಗ್ತಾ ಇರುತ್ತೆ, ಅಷ್ಟೇ ಕೋಲ್ಡ್ ಆಗಿರುತ್ತೆ. ಸೊ ಎಸ್, ಕೂಲ್ ಫ್ರಿಡ್ಜ್ ಇದು ನಮಗೆ ಇವಾಗ. ಅಲ್ಲ ಬಂಗಾರಿ? ಪಾಪಗೇನು ಕುಡ್ಸಲ್ಲ, ಸುಮ್ಮನೆ ಹೇಳಿದೆ. ರಾಜಿ ಬರ್ತಾ ಇದೆ ಇನ್ನ, ಮತ್ತೇನು ಕೆದ್ದೆ ಇಷ್ಟು ಬೇಗ? ಸಾಕು ನೀನು ಉಟ್ಬೇಡ. ಫ್ರೆಂಡ್ಸ್, ಹಾಗೆ ನಮ್ಮ ಮನೆ ಮುಂದೆ ಒಂದು ಮರ ಇದೆ. ನಾನು ನೆನ್ನೆ ವ್ಲಾಗಲ್ಲಿ ಆ್ಯಡ್ ಮಾಡಿದೆ. ಅದು ಹೂವು ಬಿಟ್ಟಿದೆ ನೋಡಿ, ಏನು ಚೆನ್ನಾಗಿದೆ ಅಂದರೆ ಒಂಥರ ಲ್ಯಾವೆಂಡರ್ ಕಲರಲ್ಲಿ ಸಖತ್ತಾಗಿದೆ. ಇವಾಗ ನಮ್ಮ ಮೈಸೂರು ನೋಡೋದಕ್ಕೂ ಅಷ್ಟೇ ಪ್ರಿಟಿಯಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಹೂವೆಲ್ಲ ಬಿಟ್ಟು. ಅದು ಡಿಫ್ರೆಂಟ್ ಕಲರ್ಸಲ್ಲಿ. ಬಟ್ ಕ್ಯೂಟಲ್ಲ, ಸಖತ್ತಾಗಿದೆ ಅಲ್ಲ ಬಂದಿದೆ. ಮನೆಯಿಂದ ಮಮ್ಮಿ ವಿಶು ಎಲ್ಲ ಬಂದರು ಅಂತ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನ ಮುದ್ದೆ ಮಾಡುವ ಅಂತ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ. ಆ್ಯಂಡ್ ಇವತ್ತು ಮುದ್ದೆ ಮಾಡಿದೆ. ಎಷ್ಟೋ ದಿನ ಆಗಿತ್ತು, ಅಂದರೆ ಮುದ್ದೆ ಮಾಡಿರಲಿಲ್ಲ, ತುಂಬ ದಿನವೇ ಆಗಿತ್ತು. ನಮ್ಮ ಮನೆ ನಾನ್ ವೆಜ್ಗೆ ಮುದ್ದೆ ಜಾಸ್ತಿ ಮಾಡೋದು. ಬಟ್ ಮುದ್ದೆ ಇತ್ತೀಚೆಗೆ ಮಾಡಿರಲಿಲ್ಲ.
ಮುದ್ದೆ ಮತ್ತು ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಆವಾಗಲೇ ಮಾಡಿಟ್ಟೆ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ನೂ ಮಾಡಿದ್ದೀನಿ. ಇನ್ನೂ ಮುದ್ದೆನೂ ಮಾಡುವ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆಗೆ ಇಟ್ಟಿದ್ದೀನಿ, ಅದು ರೆಡಿ ಆಗಬೇಕು. ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಅಂತಂದರೆ ಒಳ್ಳೆ ಚಿಕನ್ ಊಟ ರೆಡಿ. ಒಂದು ಪ್ರಮೋಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೇಗ ಹೋಗಿ ಮುಗಿಸ್ಕೊಂಡು ಬರಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿಗೆ ಹೋಗಿ ಬಂದಮೇಲೆ ತೋರಿಸ್ತೀನಿ ಸ್ಯಾರೀಸ್ ಎಲ್ಲ ನಾನು. ಇನ್ನು ಅಶೋಕ ರೋಡಲ್ಲಿ ಸತ್ಯನಾರಾಯಣ ಶಾಪ್ ಇದೆ, ಪಾತ್ರೆ ಅಂಗಡಿ. ಅಲ್ಲಿ ಒಂದು ಪ್ರಮೋಷನ್ ಇತ್ತು, ಆ ಶೂಟ್ನ ಮುಗಿಸ್ಕೊಂಡೆ. ನಮ್ಮ ಮೈಸೂರಲ್ಲಿ ಮೊದಲನೇ ಮಳೆ ಬಂದಿದೆ ನೋಡಿ. ನಿಮಗೆ ಅಷ್ಟು ನಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆ ಆ ರೀತಿ ಮಳೆ ಅಂತೂ ಕ್ಯಾಮ್ರಾದಲ್ಲಿ ಶೂಟ್ ಆಗ್ತಿಲ್ಲ. ಅಪ್ಪವ್ರ ಮನೇಲಿ ಆನ್ಕಲ್ ಬೀಳ್ತಾಯಿದೆ ಅಂತ, ನಮ್ಮ ತಾತವ್ರ ಮನೆ ಹತ್ರ ಆನ್ಕಲ್ ಬೀಳ್ತಾಯಿದೆ ಅಂತ ಗೈಸ್. ನಮ್ಮ ಮನೆ ಹತ್ರ ಏನು ನಾವು ವೆಯ್ಟ್ ಮಾಡ್ತಾ ಇದ್ವಿ ಆನ್ಕಲ್ ಏನಂತೂ ಬೀಳುತ್ತಾ ಅಂತ. ಹಾಂ ಬೀಳ್ತಾ ಇದೆಯಾ ನೋಡಿ, ಕ್ಯಾಪ್ಚರ್ ಆಗ್ತಿಲ್ಲ ಅಷ್ಟೇ. ನಮ್ಮ ಮೈಸೂರಲ್ಲಿ ಮೊದಲನೇ ಮಳೆ ಅಲ್ವಾ, ಏನೋ ಒಂಥರ ಖುಷಿ. ಅದು ಸ್ಮೆಲ್ ನೋಡಿ, ಗಮ್ ಅಂತ ಇದೆ, ಕಾಚಿ ಗಮ್ ಅಂತ ಇದೆ ಫ್ರೆಂಡ್ಸ್. ಅದೇನೋ ಒಂಥರ ಮಳೆ ಬರ್ತಾ ಇದ್ರೆ ಅದು ಸ್ಮೆಲ್ಲೇ ಸಕ್ಕತ್ತಾಗಿರುತ್ತೆ. ಬುಜ್ಜಿ ಹಿಂದೆ ಬಾ. ನಮ್ಮ ಕಣ್ಣಲ್ಲಿ ಬರ್ತಾ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಷ್ಟು ಫೋರ್ಸ್ ಇಲ್ಲಿ ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ. ನೋಡಿ ಹರಿತಾ ಇದೆ, ನೀರು ಹರಿಯೋ ಥರ ಮಳೆ ಬರ್ತಿದೆ. ಬಟ್ ಕ್ಯಾಮ್ರಾ ಅಷ್ಟು ಒಂದೊಂದು ಬೀಳ್ತಾ ಇದೆ, ಆ ರೇಂಜಿಗೆ ಬೀಳ್ತಾ ಇಲ್ಲ. ಕುಳಕುಳ ಬಾರ, ಶೀತ ಆಗ್ಬಿಡುತ್ತೆ, ಸಕ್ಕತ್ ಗಾಳಿ. ಇನ್ನೇನು ಮದುವೆ ಹತ್ರ ಬಂತು, ಹಾಗಾಗಿ ಸ್ಯಾರೀಸ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ಸ್ಯಾರಿ ತೋರಿಸ್ತೀನಿ. ಒಂದಷ್ಟು ಸ್ಯಾರೀಸ್ ಆಲ್ರೆಡಿ ಸ್ಟಿಚಿಂಗ್ ಹೋಗ್ಬಿಟ್ಟಿದೆ, ಅಂದರೆ ತೋರಿಸಿರೋದೇನೆ. ಒಂದರಲ್ಲಿ ಒಂದೆರಡು ಸ್ಯಾರಿ ತೋರಿಸಿಲ್ಲ, ಅದು ಸ್ಟಿಚಿಂಗ್ ಹೋಗ್ಬಿಟ್ಟಿದೆ. ಸೊ ಕ್ವಿಕ್ಕಾಗಿ ತೋರಿಸ್ತೀನಿ. ನನ್ನ ಮಗ ಮಲಗಿದ್ದಾನೆ, ಯಾವಾಗ ಹೇಳ್ತಾನೆ ಅನ್ನೋದು ಗೊತ್ತಿಲ್ಲ. ಸೊ ನಾನು ಫಸ್ಟ್ ಸ್ಯಾರಿ ಒಂದು ತೋರಿಸಿದ್ದೆ ನಿಮಗೆ. ಅದನ್ನು ವರ್ಕ್ ಮಾಡೋದಕ್ಕೆ ಇನ್ನೂ ಕೊಟ್ಟಿಲ್ಲ, ಟೈಮ್ ಇಲ್ಲ. ಬೇಗ ಕೊಡ್ತೀನಿ, ಈ ವೀಕಲ್ಲೇ ಕೊಡಬೇಕು. ಇದು ಬಂದು ನನ್ನ ಸ್ಯಾರಿ ಹೇಗಿದೆ. ಇದು ಬಂದು ಬ್ಲ್ಯಾಕ್ ಪಿಂಕ್ ಕಾಂಬಿನೇಷನ್. ಒಂಥರ ನೋಡಿದ ತಕ್ಷಣ ಸಖತ್ ಲೈಕ್ ಆಗೋಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ. ವೇರಿಂಗ್ ಕೂಡ ಸಾಫ್ಟಾಗೇ, ಅಂದರೆ ಸ್ಯಾರಿ ಸಾಫ್ಟ್ ಆಗಿದೆ ಅಂತಂದರೆ ವೇರಿಂಗ್ ಕೂಡ ತುಂಬಾ ಪರ್ಫೆಕ್ಟಾಗಿ ಪ್ಲೀಟ್ಸ್ ಬರುತ್ತೆ. ಸೊ ಇದನ್ನು ಸ್ಟಿಚಿಗೆ ಕೊಡಬೇಕು. ಯಾವ್ದು ಹಾಕೋತೀನಿ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಈ ಸ್ಯಾರಿ ಒಂದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಕಲರ್ ಕಾಂಬಿನೇಷನ್ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಪಲ್ಲು ಮತ್ತು ಬ್ಲೌಸು ಈ ಥರ ಬರುತ್ತೆ, ಅಂದರೆ ರಿಚ್ ಆಗೇ ಬರುತ್ತೆ. ನೋಡುವ ವೇರ್ ಮಾಡಿ, ಅಂದರೆ ಸ್ಟಿಚ್ ಮಾಡಿಸಿ ಹೆಂಗೆ ಬರುತ್ತೆ ಬ್ಲೌಸ್ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸ್ಯಾರಿ ಇದು. ಚೆನ್ನಾಗಿದೆ ಅಲ್ವಾ, ಕಲರ್ ಕಾಂಬಿನೇಷನ್ ಸೀರಿಯಸ್ಲಿ ಸೈಕಾಗಿದೆ. ಒಂಥರ ನಾನು ವೇರ್ ಮಾಡಿಲ್ಲ, ಈ ಥರ ರಾಣಿ ಪಿಂಕಲ್ಲಿ ಆಗಿರ್ಬೋದು, ಈ ಥರ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ನಾನು ಯಾವಾಗಲೂ ವೇರ್ ಮಾಡಿಲ್ಲ. ನೋಡುವ ಯಾವ ಥರ ಬರುತ್ತೆ ಅಂತ. ಸೊ ಬ್ಯೂಟಿಫುಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ಈ ಗ್ರೀನ್ ಸ್ಯಾರಿ. ತುಂಬಾ ಲೈಟ್ ವೆಯ್ಟಲ್ಲೇ ತೊಗೊಂಡಿದ್ದೀವಿ, ಹೆವಿ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ಒಂದು ಸೆಕೆಂಡ್, ಫುಲ್ ಪ್ಲೀಟ್ಸ್ ಹೋಗ್ತಾ ಇದೆ. ಹ್ಯಾಂಡಲ್ ಮಾಡೋದೇ ಕಷ್ಟ. ಈ ಥರ ಬರುತ್ತೆ, ಕಂಪ್ಲೀಟ್ ಡಾರ್ಕ್ ಗ್ರೀನ್ ಬಂದ್ಬಿಟ್ಟು ಬಾಟಲ್ ಗ್ರೀನ್ ಏನು ಹೇಳ್ತೀವಲ್ಲ, ಬಾರ್ಡರ್ ಕೂಡ ತುಂಬ ರಿಚ್ ಆಗಿ ಬರುತ್ತೆ. ಪಲ್ಲು ನೋಡ್ತೀರಾ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂತಂದರೆ ವೇರ್ ಮಾಡೋದಂತೂ ಫುಲ್ಲು ರಿಚ್ ಆಗಿ ಸಕ್ಕತ್ತಾಗಿ ಕಾಣಿಸುತ್ತೆ. ಬಾಟಲ್ ಗ್ರೀನು ಮತ್ತು ಇದು ಬುಟ್ಟ ಬರುತ್ತೆ ಸ್ಯಾರಿ ನೋಡಿ. ಈ ಥರ ಸ್ಮಾಲ್ ಬುಟ್ಟ ಬಂದು ಸೀರಿಯಸ್ಲಿ ಸೂಪರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ವೇರ್ ಮಾಡಿದ್ರೆ ಸೊ ಬ್ಯೂಟಿಫುಲ್ ಆ್ಯಂಡ್ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಕ್ವಿಕ್ಕಾಗಿ ತೋರಿಸ್ತಾರೆ, ರೀಸನ್ ನನ್ನ ಮಗ ಎದ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಇನ್ನೂ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇದೆ, ಅದು ತೋರಿಸ್ತೀನಿ. ಕವರ್ ಓಪನ್ ಮಾಡಿಬಿಟ್ಟು ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತಗೊಂಡಂಥ ಸ್ಯಾರಿಗಳಿದೆಲ್ಲ ತುಂಬಾ ರಿಚ್ ಆಗೇ ಬಂದಿದೆ. ಇದು ಕೂಡ ಪಲ್ಲು ಮತ್ತು ಬ್ಲೌಸ್ ಈ ಥರ ಬರುತ್ತೆ.
ಒಂಥರ ಮರೂನ್ ಮತ್ತು ಕಾಫಿ ಮಿಕ್ಸ್ ಆದರೆ ಯಾವ ರೀತಿ ಇರುತ್ತಲ್ವ ಆ ಥರ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಅಲ್ವಾ. ಆ್ಯಂಡ್ ನಾನು ಅವತ್ತು ತೋರಿಸಿದ ಸ್ಯಾರಿ ಅದನ್ನೆಲ್ಲ ಇನ್ನೂ ವರ್ಕ್ ಮಾಡಿಸೋದಕ್ಕೆ ಕೊಡಿಸ್ಬೇಕು. ಮಿಸ್ ಮಾಡದೆ ಇದೇ ವೀಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂತಂದರೆ ಟೈಮ್ ಇಲ್ಲ, ಬೇಗ ಬಂದ್ಬಿಡ್ತೀನಿ, ಒಂದು 20 days ಅಷ್ಟೇ. ಸೊ ಫೈನಲಿ ಮದುವೆಗೆ ಸ್ಯಾರೀಸ್ ಇಷ್ಟು ಸೆಲೆಕ್ಟ್ ಆಗಿದೆ. ಇದನ್ನೆಲ್ಲ ಸ್ಟಿಚಿಂಗ್ ಕೊಟ್ಟು ಆಮೇಲೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೋಬೇಕು.